ಖಮೇನಿ ಸಾವಿನ ಪ್ರತೀಕಾರಕ್ಕೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಬೆಂಕಿ ಮಳೆಯಾಗ್ತಾ ಇದೆ. ಇರಾನ್ನಲ್ಲಂತೂ ರಕ್ತದ ಕೋಡಿಯೇ ಹರಿತಾ ಇದೆ. ಅಮೆರಿಕ, ಇಸ್ರೇಲ್ಗಳು ಈಗಾಗಲೇ ಪರ್ಷಿಯಾ ಮೇಲೆ ಬಾಂಬ್ಗಳ ಸುರಿಮಳೆಯನ್ನ ಕೂಡ ಸುರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ವಾರ್ ನಡೀತಾ ಇದೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದೇ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿಸುತ್ತಿವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 742 ನಾಗರಿಕರ ಹತ್ಯೆಯಾಗಿದೆ. ಮಕ್ಕಳ ಸಾಮೂಹಿಕ ಅಂತ್ಯಕ್ರಿಯೆ ಕಲ್ಲು ಹೃದಯವನ್ನ ಕರಗಿಸುವಂತಿದೆ. ಇಸ್ರೇಲ್, ಅಮೆರಿಕ, ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧದ ಕಾರ್ಮೋಡಗಳು ನಡೆಯುತ್ತಿವೆ. ಎಲ್ಲ ಉದ್ದೇಶಗಳು ಈಡೇರುವವರೆಗೆ ನಮ್ಮ ಯುದ್ಧ ಮುಂದುವರಿಯುತ್ತದೆ ಎಂದು ಅಮೆರಿಕ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಮಧ್ಯೆ ಇರಾನ್ ಮಾರಕ ಹೆಜ್ಜೆ ಇಟ್ಟಿದೆ. ಇಡೀ ಜಗತ್ತು ಭಯಪಡುವಂತೆ ಮಾಡಿದೆ. ಇಸ್ಲಾಮಿಕ್ ಜಗತ್ತಿನ ಖಲೀಫಾ ಆಗಿ ಮೆರೆಯುತ್ತಿರೋ ಸುನ್ನಿ ದೇಶ ಸೌದಿಯೇ ಸದ್ಯಕ್ಕೆ ಇರಾನ್ ಟಾರ್ಗೆಟ್. ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೆ 106 ಆತ್ಮಾಹುತಿ ಡ್ರೋನ್ ಬಳಸಿ ದಾಳಿ ಮಾಡಿದೆ. ಈ ಡೆಡ್ಲಿ ಅಟ್ಯಾಕ್ನಿಂದ ಆರಾಮ್ಕೋ ತೈಲ ಸಂಸ್ಕರಣಾಗಾರ ಹೊತ್ತಿ ಉರಿಯುತ್ತಿದೆ. ಬಹರೇನ್ ಮೇಲೆ ಇರಾನ್ ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ಮಾಡಿದೆ. ಆದ್ದರಿಂದ ಬಹರೇನ್ನ ಅಮೆರಿಕ ಸೇನಾ ನೆಲೆಗಳು ಛಿದ್ರವಾಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಗೆ ಕಮಾಂಡ್ ಸೆಂಟರ್ ಕೂಡ ನಾಶವಾಗುತ್ತದೆ. ಇರಾನ್ ಭೀಕರ ದಾಳಿಗೆ ಅಮೆರಿಕ, ಇಸ್ರೇಲ್ ರೊಚ್ಚಿಗೆದ್ದಿವೆ. ಇಸ್ಫಹಾನ್ ಜನವಸತಿ ಮೇಲೆ ಟ್ರಂಪ್ ಸೇನೆ ಕ್ಷಿಪಣಿ ದಾಳಿ ಮಾಡಿದೆ. ಸುಪ್ರೀಂ ಲೀಡರ್ ಖಮೇನಿಯನ್ನ ಕಳೆದುಕೊಂಡ ಮೇಲೆ ಇರಾನ್ ನಮ್ಮಲ್ಲಿ ಕಳೆದುಕೊಳ್ಳುವುದಕ್ಕೆ ಏನೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ನಾವು ನಾಶವಾಗುತ್ತೇವೆ, ಜೊತೆಗೆ ನಮ್ಮ ಶತ್ರುಕೂಟವನ್ನ ಮುಗಿಸುತ್ತೇವೆ ಎಂದು ಹುಚ್ಚು ಕುದುರೆಯಂತೆ ಸಿಕ್ಕ ದೇಶಗಳ ಮೇಲೆ ದಾಳಿ ಮಾಡುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಖಮೇನಿ ಸಾವಿನ ಪ್ರತೀಕಾರಕ್ಕೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಬೆಂಕಿ ಮಳೆಯಾಗ್ತಾ ಇದೆ. ಇರಾನ್ನಲ್ಲಂತೂ ರಕ್ತದ ಕೋಡಿಯೇ ಹರಿತಾ ಇದೆ. ಅಮೆರಿಕ, ಇಸ್ರೇಲ್ಗಳು ಈಗಾಗಲೇ ಪರ್ಷಿಯಾ ಮೇಲೆ ಬಾಂಬ್ಗಳ ಸುರಿಮಳೆಯನ್ನ ಕೂಡ ಸುರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ವಾರ್ ನಡೀತಾ ಇದೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದೇ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿಸುತ್ತಿವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 742 ನಾಗರಿಕರ ಹತ್ಯೆಯಾಗಿದೆ. ಮಕ್ಕಳ ಸಾಮೂಹಿಕ ಅಂತ್ಯಕ್ರಿಯೆ ಕಲ್ಲು ಹೃದಯವನ್ನ ಕರಗಿಸುವಂತಿದೆ. ಇಸ್ರೇಲ್, ಅಮೆರಿಕ, ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧದ ಕಾರ್ಮೋಡಗಳು ನಡೆಯುತ್ತಿವೆ. ಎಲ್ಲ ಉದ್ದೇಶಗಳು ಈಡೇರುವವರೆಗೆ ನಮ್ಮ ಯುದ್ಧ ಮುಂದುವರಿಯುತ್ತದೆ ಎಂದು ಅಮೆರಿಕ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಮಧ್ಯೆ ಇರಾನ್ ಮಾರಕ ಹೆಜ್ಜೆ ಇಟ್ಟಿದೆ. ಇಡೀ ಜಗತ್ತು ಭಯಪಡುವಂತೆ ಮಾಡಿದೆ. ಇಸ್ಲಾಮಿಕ್ ಜಗತ್ತಿನ ಖಲೀಫಾ ಆಗಿ ಮೆರೆಯುತ್ತಿರೋ ಸುನ್ನಿ ದೇಶ ಸೌದಿಯೇ ಸದ್ಯಕ್ಕೆ ಇರಾನ್ ಟಾರ್ಗೆಟ್. ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೆ 106 ಆತ್ಮಾಹುತಿ ಡ್ರೋನ್ ಬಳಸಿ ದಾಳಿ ಮಾಡಿದೆ. ಈ ಡೆಡ್ಲಿ ಅಟ್ಯಾಕ್ನಿಂದ ಆರಾಮ್ಕೋ ತೈಲ ಸಂಸ್ಕರಣಾಗಾರ ಹೊತ್ತಿ ಉರಿಯುತ್ತಿದೆ. ಬಹರೇನ್ ಮೇಲೆ ಇರಾನ್ ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ಮಾಡಿದೆ. ಆದ್ದರಿಂದ ಬಹರೇನ್ನ ಅಮೆರಿಕ ಸೇನಾ ನೆಲೆಗಳು ಛಿದ್ರವಾಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಗೆ ಕಮಾಂಡ್ ಸೆಂಟರ್ ಕೂಡ ನಾಶವಾಗುತ್ತದೆ. ಇರಾನ್ ಭೀಕರ ದಾಳಿಗೆ ಅಮೆರಿಕ, ಇಸ್ರೇಲ್ ರೊಚ್ಚಿಗೆದ್ದಿವೆ. ಇಸ್ಫಹಾನ್ ಜನವಸತಿ ಮೇಲೆ ಟ್ರಂಪ್ ಸೇನೆ ಕ್ಷಿಪಣಿ ದಾಳಿ ಮಾಡಿದೆ.
ಸುಪ್ರೀಂ ಲೀಡರ್ ಖಮೇನಿಯನ್ನ ಕಳೆದುಕೊಂಡ ಮೇಲೆ ಇರಾನ್ ನಮ್ಮಲ್ಲಿ ಕಳೆದುಕೊಳ್ಳುವುದಕ್ಕೆ ಏನೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ನಾವು ನಾಶವಾಗುತ್ತೇವೆ, ಜೊತೆಗೆ ನಮ್ಮ ಶತ್ರುಕೂಟವನ್ನ ಮುಗಿಸುತ್ತೇವೆ ಎಂದು ಹುಚ್ಚು ಕುದುರೆಯಂತೆ ಸಿಕ್ಕ ದೇಶಗಳ ಮೇಲೆ ದಾಳಿ ಮಾಡುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಖಮೇನಿ ಸಾವಿನ ಪ್ರತೀಕಾರಕ್ಕೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಬೆಂಕಿ ಮಳೆಯಾಗ್ತಾ ಇದೆ. ಇರಾನ್ನಲ್ಲಂತೂ ರಕ್ತದ ಕೋಡಿಯೇ ಹರಿತಾ ಇದೆ. ಅಮೆರಿಕ, ಇಸ್ರೇಲ್ಗಳು ಈಗಾಗಲೇ ಪರ್ಷಿಯಾ ಮೇಲೆ ಬಾಂಬ್ಗಳ ಸುರಿಮಳೆಯನ್ನ ಕೂಡ ಸುರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ವಾರ್ ನಡೀತಾ ಇದೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಖಾಡಕ್ಕಿಳಿದ ಡೊನಾಲ್ಡ್ ಟ್ರಂಪ್ ಸೇನೆ ನೀರು ಕುಡಿದಷ್ಟು ಸುಲಭವಾಗಿ ಖಮೇನಿಯನ್ನ ಭೇಟಿಯಾಡಿದೆ. ಆದರೂ ಸಿಕ್ಕಿದ್ದೇ ಚಾನ್ಸ್ ಅಂತ ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಬಾಂಬಿನ ಮಳೆ ಸುರಿಸುತ್ತಿವೆ. ಭೀಕರ ಯುದ್ಧದಲ್ಲಿ 700ಕ್ಕೂ ಹೆಚ್ಚು ಸಾವು. ಕಳೆದ ಶನಿವಾರ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾನ್ನಲ್ಲಿ 700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿದಂತೆ ಕನಿಷ್ಠ 742 ನಾಗರಿಕರ ಹತ್ಯೆಯಾಗಿದೆ. ಮಕ್ಕಳ ಸಾಮೂಹಿಕ ಅಂತ್ಯಕ್ರಿಯೆ ಕಲ್ಲು ಹೃದಯವನ್ನ ಕರಗಿಸುವಂತಿದೆ. ಇಸ್ರೇಲ್, ಅಮೆರಿಕ, ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಸೌಲಭ್ಯಗಳು ಏರ್ ಡಿಫೆನ್ಸ್ ಸಿಸ್ಟಂಗಳನ್ನೇ ಗುರಿಯಾಗಿಸಿಕೊಂಡಿದೆ. ಪೂರ್ಣ ಪ್ರಮಾಣದ ಯುದ್ಧದ ಕಾರ್ಮೋಡಗಳು ನಡೆಯುತ್ತಿವೆ. ಎಲ್ಲ ಉದ್ದೇಶಗಳು ಈಡೇರುವವರೆಗೆ ನಮ್ಮ ಯುದ್ಧ ಮುಂದುವರಿಯುತ್ತದೆ ಎಂದು ಅಮೆರಿಕ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಮಧ್ಯೆ ಇರಾನ್ ಮಾರಕ ಹೆಜ್ಜೆ ಇಟ್ಟಿದೆ. ಇಡೀ ಜಗತ್ತು ಭಯಪಡುವಂತೆ ಮಾಡಿದೆ. ಇಸ್ಲಾಮಿಕ್ ಜಗತ್ತಿನ ಖಲೀಫಾ ಆಗಿ ಮೆರೆಯುತ್ತಿರೋ ಸುನ್ನಿ ದೇಶ ಸೌದಿಯೇ ಸದ್ಯಕ್ಕೆ ಇರಾನ್ ಟಾರ್ಗೆಟ್. ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೆ 106 ಆತ್ಮಾಹುತಿ ಡ್ರೋನ್ ಬಳಸಿ ದಾಳಿ ಮಾಡಿದೆ. ಈ ಡೆಡ್ಲಿ ಅಟ್ಯಾಕ್ನಿಂದ ಆರಾಮ್ಕೋ ತೈಲ ಸಂಸ್ಕರಣಾಗಾರ ಹೊತ್ತಿ ಉರಿಯುತ್ತಿದೆ. ಬಹರೇನ್ ಮೇಲೆ ಇರಾನ್ ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ಮಾಡಿದೆ. ಆದ್ದರಿಂದ ಬಹರೇನ್ನ ಅಮೆರಿಕ ಸೇನಾ ನೆಲೆಗಳು ಛಿದ್ರವಾಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಗೆ ಕಮಾಂಡ್ ಸೆಂಟರ್ ಕೂಡ ನಾಶವಾಗುತ್ತದೆ. ಇರಾನ್ ಭೀಕರ ದಾಳಿಗೆ ಅಮೆರಿಕ, ಇಸ್ರೇಲ್ ರೊಚ್ಚಿಗೆದ್ದಿವೆ. ಇಸ್ಫಹಾನ್ ಜನವಸತಿ ಮೇಲೆ ಟ್ರಂಪ್ ಸೇನೆ ಕ್ಷಿಪಣಿ ದಾಳಿ ಮಾಡಿದೆ. ಸುಪ್ರೀಂ ಲೀಡರ್ ಖಮೇನಿಯನ್ನ ಕಳೆದುಕೊಂಡ ಮೇಲೆ ಇರಾನ್ ನಮ್ಮಲ್ಲಿ ಕಳೆದುಕೊಳ್ಳುವುದಕ್ಕೆ ಏನೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ನಾವು ನಾಶವಾಗುತ್ತೇವೆ, ಜೊತೆಗೆ ನಮ್ಮ ಶತ್ರುಕೂಟವನ್ನ ಮುಗಿಸುತ್ತೇವೆ ಎಂದು ಹುಚ್ಚು ಕುದುರೆಯಂತೆ ಸಿಕ್ಕ ದೇಶಗಳ ಮೇಲೆ ದಾಳಿ ಮಾಡುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.